ಸ್ನೇಹಿತರೆ ನಮಸ್ಕಾರ. ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ, ಈ ವಿಷಯದ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಯಾಕೆ ಚರ್ಚೆ ನಡೀತಾ ಇದೆ ಅಂತಂದರೆ, ಕೇಂದ್ರ ಸರ್ಕಾರ ಮಾಜಿ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದೆ. ಯಾಕೆ ಸಮಿತಿ ಮಾಡಿದೆ? ಈ ದೇಶದಲ್ಲಿ ಎಲ್ಲ ಚುನಾವಣೆಗಳನ್ನು ಒಂದೇ ಸಮಯದಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗೋ ರೀತಿ ವರದಿ ಕೊಡಿ ಅಂತ ಸಮಿತಿ ಮಾಡಿದೆ. ಈ ಕಾರಣಕ್ಕೋಸ್ಕರ ಈ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ. ಈ ರೀತಿ ಒಂದು ಸಾಧ್ಯ ಆಗಬೇಕು ಅಂತಂದರೆ, ಇಡೀ ದೇಶದಲ್ಲಿ ಎಲ್ಲ ಚುನಾವಣೆಗಳು ಒಂದೇ ಸಮಯದಲ್ಲಿ ನಡೀಬೇಕು ಅಂತಂದರೆ ಅತಿ ಮುಖ್ಯ ಬದಲಾವಣೆಗಳು ಸಂವಿಧಾನದೊಳಗಡೆ ಆಗಬೇಕಾಗಿದೆ. ಇದರ ಬಗ್ಗೆ ಹಲವಾರು ಸಂವಿಧಾನ ತಜ್ಞರು ಮಾತಾಡಿದ್ದಾರೆ. ಮತ್ತು ಈ ಬದಲಾವಣೆಗಳು ಏನು ಆಗಬೇಕಾಗಿದೆಯೋ, ಈ ಬದಲಾವಣೆಗಳನ್ನ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ 3/2 ಬಹುಮತದೊಂದಿಗೆ ಒಪ್ಕೋಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ದೇಶದ 50% ರಾಜ್ಯ ಸರ್ಕಾರಗಳು ಕೂಡ ಆ ಬದಲಾವಣೆಗಳನ್ನ ಒಪ್ಕೋಬೇಕಾಗಿದೆ. ಆದರೆ ಕೇಂದ್ರ ಸರ್ಕಾರ ಈ ಸಮಿತಿಗೆ ಏನು ಡೈರೆಕ್ಷನ್ ಕೊಟ್ಟಿದೆ ಅಂತಂದರೆ, 50% ರಾಜ್ಯ ಸರ್ಕಾರಗಳ ಒಪ್ಪಿಗೆ ಇಲ್ಲದೆಯೂ ಈ ಬದಲಾವಣೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯನಾ, ಆ ಪ್ರಾವಿಷನ್ ಇದೆಯಾ ಚೆಕ್ ಮಾಡಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದೆ. ಇದೇನು ತೋರಿಸುತ್ತೆ ಸ್ಪಷ್ಟವಾಗಿ ಅಂತಂದರೆ, ಕೇಂದ್ರ ಸರ್ಕಾರ ಈ ದೇಶದಲ್ಲಿ ಒಂದೇ ಸಮಯದಲ್ಲಿ ಎಲ್ಲ ಚುನಾವಣೆಗಳನ್ನು ನಡೆಸೋದ್ರ ಬಗ್ಗೆ ಅತ್ಯಂತ ಗಂಭೀರವಾಗಿದೆ ಅಂತ ತೋರಿಸುತ್ತೆ. ಆದರೆ ಹಲವಾರು ಸಂವಿಧಾನ ತಜ್ಞರು, ರಾಜಕೀಯ ವಿಶ್ಲೇಷಕರು, ಸಾಮಾಜಿಕ ವಿಶ್ಲೇಷಕರು ತಮ್ಮ ಅನುಭವಗಳ ಮೂಲಕ, ತಮ್ಮ ಅಧ್ಯಯನಗಳ ಮೂಲಕ ಹೇಳ್ತಾ ಇರೋದೇನು ಅಂತಂದರೆ, ಈ ರೀತಿ ಈ ದೇಶದಲ್ಲಿ ಎಲ್ಲ ಚುನಾವಣೆಗಳನ್ನು ಒಂದೇ ಸಾರಿ ನಡೆಸುವಂಥದ್ದು ಏನಿದೆ, ಇದು ಸಂವಿಧಾನ ವಿರೋಧಿ ಮತ್ತು ಸಂವಿಧಾನದ ಮೂಲ ಆಶಯವಾದ ಫೆಡರಲ್ ಸಿಸ್ಟಮ್ ಅಂತೇನಿದೆ ಈ ದೇಶದಲ್ಲಿ, ಆ ಫೆಡರಲ್ ಸಿಸ್ಟಮ್ನೇ ಡೈಲ್ಯೂಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಒಟ್ಟಾರೆಯಾಗಿ ಈ ದೇಶದಲ್ಲಿ ಒಂದೇ ಸಾರಿ ಚುನಾವಣೆ ನಡೆಸ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳ ಅಲ್ಲ. ಇದು ನಮ್ಮೆಲ್ಲರ ಬದುಕಿನ ಮೇಲೂ ಪರಿಣಾಮ ಬೀರುವಂಥ ವಿಷಯ ಅನ್ನೋದು ಕೂಡ ಕೆಲವು ತಜ್ಞರು ಮಾತಾಡ್ತಾ ಇದ್ದಾರೆ. ನಾವು ಈ ವಿಡಿಯೋದಲ್ಲಿ ಸಂವಿಧಾನದ ಯಾವ್ಯಾವ ಆರ್ಟಿಕಲ್ಸ್ ಬದಲಾವಣೆ ಆಗಬೇಕಾಗಿದೆ, ಅದರ ಪ್ರಕ್ರಿಯೆ ಏನು, ಆ ವಿಷಯಗಳಿಗೆ ಹೋಗದೇನೆ ಇದರಿಂದ ಈ ರೀತಿ ಜಾರಿಯಾದರೆ ನಿಮ್ಮೆಲ್ಲರ ಬದುಕಿನ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಈಗ ಒಂದು ದೇಶ ಒಂದು ಚುನಾವಣೆ ಆಗಬೇಕು, ಈ ದೇಶದಲ್ಲಿ ಎಲ್ಲ ಚುನಾವಣೆಗಳು ಒಂದೇ ಸಮಯದಲ್ಲಿ ಆಗಬೇಕು, ಇದರಿಂದ ಯಾಕೆ ಆಗಬೇಕು, ಇದರಿಂದ ಏನು ಬೆನಿಫಿಟ್ಟು ಅಂತ ಹೇಳಲಿಕ್ಕೆ ಅವರು 2 ಮುಖ್ಯ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಮೊದಲನೇ ಕಾರಣ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಡೀ ದೇಶದಲ್ಲಿ ಎಲ್ಲ ಚುನಾವಣೆಗಳನ್ನು ಒಂದೇ ಸಾರಿ ನಡೆಸೋದ್ರಿಂದ ದೊಡ್ಡ ಮೊತ್ತದ ಹಣ ಉಳಿತಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, 2019ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಗೆ ಖರ್ಚಾಗಿರ್ತಕ್ಕಂಥ ಹಣ ಲಭ್ಯ ಮಾಹಿತಿಗಳ ಪ್ರಕಾರ ಹತ್ತತ್ರ 7ರಿಂದ 8 ಸಾವಿರ ಕೋಟಿ ರೂಪಾಯಿಗಳು. ಅದೇ ಚುನಾವಣೆ ನಡೆಸಲಿಕ್ಕೆ ಬಳಸಿಕೊಂಡಂಥ ಸಿಬ್ಬಂದಿಗಳ ಸಂಖ್ಯೆ 50 ಲಕ್ಷ. ಮತ್ತು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಗೆ ಚುನಾವಣೆ ನಡೆಸಲಿಕ್ಕೆ ಖರ್ಚಾಗುವಂಥ ಹಣನೂ ಹೆಚ್ಚು ಕಡಿಮೆ ಅಷ್ಟೇ ಬರ್ತದೆ, ಹತ್ತತ್ರ 10 ಸಾವಿರ ಕೋಟಿ ಬರ್ತದೆ ಅಂತ ಅಂದ್ಕೊಂಡ್ರೆ, ಒಟ್ಟಾರೆಯಾಗಿ ಈಗಿರುವ ಒಂದು ಸಿಸ್ಟಮ್ ಏನಿದೆ, ಬೇರೆ ಬೇರೆ ಸಮಯಗಳಲ್ಲಿ ಲೋಕಸಭೆ ವಿಧಾನಸಭೆ ಚುನಾವಣೆ ಏನು ನಡೀತಾ ಇದೆ, ಇದಕ್ಕೆ ಒಟ್ಟು ಖರ್ಚಾಗುವಂಥ ಹಣ ಹತ್ತತ್ರ 20 ಸಾವಿರ ಕೋಟಿ ರೂಪಾಯಿಗಳು. ಹತ್ತತ್ರ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಒಟ್ಟಿಗೆ ಚುನಾವಣೆ ನಡೆಸೋದ್ರಿಂದ ಎಷ್ಟು ಹಣ ಖರ್ಚಾಗುತ್ತೆ, ಎಷ್ಟು ಉಳಿಯುತ್ತೆ ಅಂತ ನೋಡಿದ್ರೆ, ಈ ಲೋಕಸಭೆ ವಿಧಾನಸಭೆಗಳಿಗೆ ಒಟ್ಟಿಗೆ ಚುನಾವಣೆ ನಡೆಸಿದ್ರೇ ನಮಗೆ ಬೇಕಾಗುವಂಥ EVMಗಳು 20 ಲಕ್ಷದಷ್ಟು. ಲೋಕಸಭೆ ಚುನಾವಣೆಗೆ ಮಾತ್ರ 10 ಲಕ್ಷ EVMಗಳು ಬೇಕು. ವಿಧಾನಸಭೆಗಳನ್ನು ಒಟ್ಟಿಗೆ ನಡೆಸ್ತೀವಿ ಅಂದರೆ 20 ಲಕ್ಷ EVMಗಳು ಬೇಕು. ಇನ್ನು ನೀವು ಮುನ್ಸಿಪಾಲಿಟಿ ಅಥವಾ ಪಂಚಾಯತಿ ಎಲೆಕ್ಷನ್ಗಳನ್ನು ಆಗಲೇ ನಡೆಸ್ತೀವಿ ಅಂದರೆ ಇನ್ನೂ ಹೆಚ್ಚಿನ EVMಗಳು ಬೇಕಾಗ್ತದೆ. ಮತ್ತು ಸಿಬ್ಬಂದಿಗಳು ಹತ್ತತ್ರ 1 ಕೋಟಿಗಿಂತ ಹೆಚ್ಚಿನ ಸಂಖ್ಯೆಯ ಸಿಬ್ಬಂದಿಗಳು ಬೇಕಾಗ್ತದೆ. ಇದನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ಅಂದಾಜು ಲೆಕ್ಕ ಹಾಕಿದ್ರೂ ನಿಮಗೆ 2 ಚುನಾವಣೆಗಳನ್ನ ಒಟ್ಟಿಗೆ ನಡೆಸಲಿಕ್ಕೆ ಆಗುವಂಥ ಖರ್ಚು 15 ಸಾವಿರ ಕೋಟಿಗಿಂತ ಜಾಸ್ತಿ ಆಗ್ತದೆ. ಆ ಲೆಕ್ಕದಲ್ಲಿ ಆಲ್ಮೋಸ್ಟು ಯಾವ ಹಣನೂ ಉಳಿಯಲ್ಲ. ಉಳಿಯುತ್ತೆ ಅಂತ ಅಂದ್ಕೊಂಡ್ರೂ ಕೂಡ 3ರಿಂದ 4 ಸಾವಿರ ಕೋಟಿಯಷ್ಟು ಹಣ ಮಾತ್ರ ಉಳಿಬೋದು. ಈಗ ನೀವೇ ಯೋಚನೆ ಮಾಡಿ, ಈ ನಮ್ಮ ದೇಶದ ಎಕಾನಮಿ ಹತ್ತತ್ರ 300 ಲಕ್ಷ ಕೋಟಿಯಷ್ಟು GDP ಇದೆ. ಮತ್ತು ಈ ವರ್ಷದ ಬಜೆಟ್ ಸೈಜ್ ಎಷ್ಟು ಗೊತ್ತಾ ನಿಮಗೆ? 45 ಲಕ್ಷ ಕೋಟಿ. ಇಂಥ ಒಂದು ಎಕಾನಮಿ ಇರ್ತಕ್ಕಂಥ ಕಂಟ್ರಿನಲ್ಲಿ 5 ವರ್ಷಗಳಿಗೂ ಸೇರಿಸಿ 4 ಸಾವಿರ ಕೋಟಿ ಉಳಿಸೋಕ್ಕೋಸ್ಕರ ಇಡೀ ದೇಶದಲ್ಲಿ ಒಟ್ಟಿಗೆ ಚುನಾವಣೆ ಮಾಡ್ತೀವಿ, ಇದು ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಒಪ್ಪಬಹುದಾದ ಮಾತಾ? 4 ಸಾವಿರ ಕೋಟಿ ರೂಪಾಯಿ ಅಂತಂದರೆ ನಮ್ಮ ದೇಶದ ಬಜೆಟ್ ಎಷ್ಟಿದೆಯಲ್ಲ, ಆ ಬಜೆಟಲ್ಲಿ 0.1% ಕೂಡ ಅಲ್ಲ. ಇಷ್ಟೊಂದು ಕಡಿಮೆ ಮೊತ್ತದ ಹಣವನ್ನು ಉಳಿಸ್ಲಿಕ್ಕೆ ಇವರು ಇಷ್ಟು ದೊಡ್ಡ ತೀರ್ಮಾನವನ್ನು, ಸಂವಿಧಾನಿಕ ಬದಲಾವಣೆ ಮಾಡ್ತೀವಿ ಅಂತ ಹೊರಡೋ ಪ್ರಯತ್ನದಲ್ಲಿದ್ದಾರಲ್ಲ,
ಇದು ಒಪ್ಪುವಂಥ ಮಾತಾ ನೀವೇ ಯೋಚನೆ ಮಾಡಿ. ಇದೇ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಟ್ಯಾಕ್ಸ್ನ ಕಟ್ ಮಾಡೋದ್ರ ಮೂಲಕ, ಹಲವಾರು ಸಬ್ಸಿಡಿಗಳನ್ನ ಕೊಡೋದ್ರ ಮೂಲಕ ಕಾರ್ಪೊರೇಟ್ ಕಂಪ್ನಿಗಳಿಗೆ ಪ್ರತಿ ವರ್ಷ 2 ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇದೆ. ಪ್ರತಿ ವರ್ಷ ಆ 2 ಲಕ್ಷ ಕೋಟಿಗಳನ್ನ ಕೊಡೋದ್ರ ಮೂಲಕ ಅಥವಾ ಉಳಿಯೋಂಗೆ ಮಾಡೋದ್ರ ಮೂಲಕ ಅವರಿಂದ ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆದರೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಅದರಲ್ಲಿ 50% ಕೂಡ ಫುಲ್ಫಿಲ್ ಆಗಿಲ್ಲ. ಆದರೂ ನಿಮ್ಮ ತೆರಿಗೆ ಹಣದಲ್ಲಿ ಅಷ್ಟೊಂದು ಹಣ ಅಲ್ಲಿ ಕೊಡ್ತಾ ಇರುವಾಗ 5 ವರ್ಷಕ್ಕೆ ಸೇರಿ ಕೇವಲ 4 ರಿಂದ 5 ಸಾವಿರ ಕೋಟಿ ಉಳಿಸೋಕ್ಕೋಸ್ಕರ ಒಂದೇ ಸಮಯದಲ್ಲಿ ಚುನಾವಣೆ ಮಾಡೋ ಅವಶ್ಯಕತೆ ಇದೆಯಾ? ಇವ್ರು ಕೊಡ್ತಾ ಇರ್ತಕ್ಕಂಥ ಕಾರಣ ನಿಜವಾಗ್ಲೂ ಜಸ್ಟಿಫೈಯಬಲ್ಲ? ಯೋಚನೆ ಮಾಡಿ. ಇನ್ನು ಎರಡನೇ ಕಾರಣ ಏನು ಹೇಳ್ತಾ ಇದ್ದಾರೆ ಅವರು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಚುನಾವಣೆ ನಡೆಯೋದ್ರಿಂದ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇರ್ತದೆ. ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಮುಖ್ಯವಾದ ಆಡಳಿತಾತ್ಮಕ ನಿರ್ಧಾರಗಳನ್ನ ತಗೊಳ್ಳೋಕ್ಕಾಗಲ್ಲ. ಇದರಿಂದ ಆಡಳಿತ ಪರಿಣಾಮಕಾರಿಯಾಗಿರಲ್ಲ, ಆಡಳಿತ ಹಿಂದುಳಿಯುತ್ತೆ. ಅದಕ್ಕೋಸ್ಕರ ನಾವು ಒಟ್ಟಿಗೆ ಎಲೆಕ್ಷನ್ ಮಾಡಬೇಕು ಅಂತ ಇನ್ನೊಂದು ಕಾರಣ ಹೇಳ್ತಾ ಇದ್ದಾರೆ. ನೋಡಿ, ಇದು ಅತ್ಯಂತ ಸುಳ್ಳಾದ ಕಾರಣ. ಯಾಕೆ ಅಂತಂದರೆ, ನೀವೇ ನೋಡಿ 2019ರಲ್ಲಿ ಲೋಕಸಭೆಗೆ ಎಲೆಕ್ಷನ್ ನಡೆಯಿತು, ಮುಂದೆ ಎಲೆಕ್ಷನ್ ನಡೆಯೋದು 2024 ಮೇನಲ್ಲಿ. ಹಾಗಾಗಿ ಪಾರ್ಲಿಮೆಂಟ್ಗೆ, ಲೋಕಸಭೆಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರೋದು ಯಾವಾಗ? ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಮಾತ್ರ. ಎಲೆಕ್ಷನ್ಗಿಂತ 1 ತಿಂಗಳು ಮುಂಚೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಅಂದರೆ ಇಡೀ 4 ವರ್ಷ 11 ತಿಂಗಳ ಕಾಲ ಪಾರ್ಲಿಮೆಂಟ್ಗೆ ಯಾವುದೇ ಆಡಳಿತಾತ್ಮಕ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಯಾವುದೇ ಒಂದು ನಿರ್ಬಂಧವೂ ಇರುವುದಿಲ್ಲ, ಯಾವುದೇ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಇರಲ್ಲ. ಮೊನ್ನೆ ಕರ್ನಾಟಕದಲ್ಲಿ ಚುನಾವಣೆ ನಡೀತು. ಕರ್ನಾಟಕದಲ್ಲಿ ಚುನಾವಣೆ ನಡೆದಾಗ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಸರ್ಕಾರಕ್ಕೆ ಮಾತ್ರ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ವಯವೇ ಹೊರತು ಕೇಂದ್ರ ಸರ್ಕಾರಕ್ಕೆ ಅದು ಅನ್ವಯ ಅಲ್ಲ. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದ್ದರೆ ಅದು ಯಾವುದೇ ರೀತಿಯಲ್ಲೂ ಮುಖ್ಯವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಡ್ಡಿಪಡಿಸಲ್ಲ. ಒಂದು. ಎರಡನೇದು, ಉದಾಹರಣೆಗೆ ಮುಂದಿನ 4 ತಿಂಗಳುಗಳಲ್ಲಿ ಮಧ್ಯಪ್ರದೇಶದಲ್ಲಿ ಚುನಾವಣೆ ನಡೀತಾ ಇದೆ, ರಾಜಸ್ಥಾನದಲ್ಲಿ ಚುನಾವಣೆ ನಡೀತಾ ಇದೆ. ಮಧ್ಯಪ್ರದೇಶದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ರಾಜಸ್ಥಾನದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಹೊರತು ಕರ್ನಾಟಕದಲ್ಲಿ ಈಗ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷಕ್ಕೆ ಯಾವುದೇ ರೀತಿಯ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರಲ್ಲ. ಮಧ್ಯಪ್ರದೇಶದಲ್ಲಿ ಚುನಾವಣೆ ನಡೀತಾ ಇರೋ ದಿನವೂ ಕೂಡ ಇವರು ಅತ್ಯಂತ ಮುಖ್ಯವಾದ ನಿರ್ಧಾರವನ್ನು ಇಲ್ಲಿ ತಗೊಳ್ಳೋಕ್ಕೆ ಅವಕಾಶ ಇದೆ, ಯಾವುದೇ ನಿರ್ಬಂಧ ಇಲ್ಲ. ಮತ್ತು ಕರ್ನಾಟಕದಲ್ಲಿ ಮೊನ್ನೆ ಎಲೆಕ್ಷನ್ ನಡೀತಲ್ವಾ, ಇನ್ನು ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆಯೋದು 2028ಕ್ಕೆ. ಆದರೆ 2028ರ ಮೇ, ಆಗ 1 ತಿಂಗಳು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಹೊರತು ಈ 4 ವರ್ಷ 11 ತಿಂಗಳುಗಳು ಯಾವುದೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರಲ್ಲ. ಮತ್ತು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಯಾವಾಗ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಅದೇನು ಸರ್ಪ್ರೈಸಿಂಗಾಗಿ ಯಾವಾಗಲೂ ಬರೋದಲ್ಲ. ಸೊ ಹಾಗಾಗಿ ಯಾವುದೇ ಪ್ರಮುಖ ನಿರ್ಧಾರ ಇದ್ದರೂ ಮೊದಲೇ ಯೋಚನೆ ಮಾಡಿ ತಗೊಳ್ಳಿಕ್ಕೆ ನಿಚ್ಚಳವಾದ ಅವಕಾಶ ಇದೆ. ಹಾಗಾಗಿ ಬೇರೆ ಬೇರೆ ಸಮಯದಲ್ಲಿ ಚುನಾವಣೆಗಳು ನಡೀತಾ ಇರೋದ್ರಿಂದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಹಾಗಾಗಿ ನಾವು ಆಡಳಿತಾತ್ಮಕವಾದ ಮುಖ್ಯ ನಿರ್ಧಾರಗಳನ್ನ ತಗೊಳ್ಳೋಕ್ಕಾಗಲ್ಲ. ಅದು ಒಂದು ಕಾರಣ, 1 ನೇಷನ್ 1 ಎಲೆಕ್ಷನ್ಗೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಅತ್ಯಂತ ಸುಳ್ಳಾದ ಪೊಳ್ಳಾದ ವಾದ. ಬಹುಶಃ ಬೇರೆ ಬೇರೆ ವಿಧಾನಸಭಾ ಎಲೆಕ್ಷನ್ಗಳು ಬೇರೆ ಬೇರೆ ಸಮಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಪ್ರಾಬ್ಲಮ್ ಆಗಿರೋದು ಚುನಾವಣಾ ಪ್ರಚಾರವನ್ನೇ ತನ್ನ ಅತ್ಯಂತ ನಂಬರ್ 1 ಕರ್ತವ್ಯ ಅಂತ ಅಂದ್ಕೊಂಡಿರೋ ಪ್ರಧಾನಮಂತ್ರಿ ಮೋದಿಯವರಿಗೆ ಅಷ್ಟೇ. ಯಾಕೆಂದರೆ ಉದಾಹರಣೆಗೆ ನೀವೇ ನೋಡಿ, ಮೊನ್ನೆ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೀತು. ಮೇ 1ರಿಂದ ಮೇ 8ನೇ ತಾರೀಕು ತನಕ ಪ್ರಧಾನಮಂತ್ರಿ ಮೋದಿಯವರು ಮಾರ್ನಿಂಗ್ ಟು ಈವ್ನಿಂಗು 4-5 ಕಡೆ ಭಾಷಣ ರ್ಯಾಲಿಗಳನ್ನ ಮಾಡ್ಕೊಂಡು ಕಾಲ ಕಳೆದಿದ್ದಾರೆ. ಅದೇ ಸಮಯದಲ್ಲಿ ಮಣಿಪುರ ಹೊತ್ತಿ ಉರಿಯೋದಕ್ಕೆ ಶುರುವಾಯಿತು. ಮಣಿಪುರ ಹಿಂಸಾಚಾರದಲ್ಲಿ ಎಷ್ಟು ಜನ ಸತ್ತಿದ್ದಾರೋ, ಎಷ್ಟು ಮನೆಗಳು ಸುಟ್ಟೋಗಿದೆಯೋ, ಮತ್ತೊಂದಾಗಿದೆಯೋ, ಅದರಲ್ಲಿ 80% ಅಷ್ಟು ಹಿಂಸಾಚಾರ, ಸಾವು ನೋವುಗಳು ಸಂಭವಿಸಿದ್ದು ಮೇ 1ನೇ ವಾರದಲ್ಲಿ. ಆದರೆ ಪ್ರಧಾನಮಂತ್ರಿಯಾಗಿದ್ದೂ ಕೂಡ ಅಷ್ಟು ದೊಡ್ಡ ಹಿಂಸಾಚಾರ ನಡೆದಾಗ, ಇಡೀ ಮಣಿಪುರ ಒಂದು ರಾಜ್ಯವೇ ಒತ್ತಿ ಹುರಿದಾಗ ಅದಕ್ಕೆ ರೆಸ್ಪಾಂಡ್ ಮಾಡೋದಾಗಲಿ, ಅಲ್ಲಿಗೋಗಿ ವಿಸಿಟ್ ಮಾಡೋದಾಗಲಿ, ಅದ್ರ ಬಗ್ಗೆ ಒಂದು ಸಭೆ ಏರ್ಪಡಿಸೋದಾಗಲಿ ಮೋದಿಯವರಿಗೆ ಮುಖ್ಯ ಆಗಿರಲಿಲ್ಲ. ಅವ್ರಿಗೆ ಮುಖ್ಯ ಆಗಿದ್ದು ಇಲ್ಲಿ ಚುನಾವಣಾ ಪ್ರಚಾರ ಮಾತ್ರ. ಅದೇ ರೀತಿ ಸ್ವಲ್ಪ ಹಿಂದಕ್ಕೆ ಹೋಗಿ ಮರೆಯದಂತೆ ನೀವು ನೆನಪಿಸ್ಕೊಂಡ್ರೆ 2021ರ ಮೇ ಇಡೀ ದೇಶ ಕೊರೋನಾ ಸೆಕೆಂಡ್ ವೇವಿಂದ ತತ್ತರಿಸಿ ಹೋಯಿತು. ತಜ್ಞರ ಸಮಿತಿ ಹೇಳಿತ್ತು ಸೆಕೆಂಡ್ ವೇವ್ ಬರುತ್ತೆ, ಕೇಂದ್ರ ಸರ್ಕಾರನೇ ನೇಮಿಸಿದಂಥ ತಜ್ಞರ ಸಮಿತಿ ಹೇಳಿತು ಸೆಕೆಂಡ್ ವೇವ್ ಬರುತ್ತೆ, ಕೇರ್ಫುಲ್ ಆಗಿರಬೇಕು, ಸೆಕೆಂಡ್ ವೇವ್ ಇಂದ ಆಗುವಂಥ ತೊಂದರೆಗಳು ಏನೇನಾಗ್ಬೋದು ಅದನ್ನು ಅವಾಯ್ಡ್ ಮಾಡಬೇಕು, ಗ್ಯಾದರಿಂಗ್ನ ಅವಾಯ್ಡ್ ಮಾಡಬೇಕು, ಹಾಗೆ ಹೀಗೆ ಅಂತ ಸಲಹೆಗಳನ್ನ ಕೊಟ್ಟಿತ್ತು. ಆದರೆ ಇದೇ ಮೋದಿಯವರು ವೆಸ್ಟ್ ಬೆಂಗಾಲ್ ಚುನಾವಣೆ ಸಮಯದಲ್ಲಿ ಜಸ್ಟ್ ಸೆಕೆಂಡ್ ವೇವ್ ಬರೋಕ್ಕೆ 1 ತಿಂಗಳು ಮುಂಚೆ ಚುನಾವಣಾ ಸಭೆಯಲ್ಲಿ ಹೇಳ್ತಾರೆ, ಇಷ್ಟು ಜನಗಳನ್ನ ನಾನು ಎಲ್ಲೂ ನೋಡೇ ಇರಲಿಲ್ಲ. ಚಾರೋ ತರಫ್ मैंने ऐसी सभा पहली बार देखी है जी, पहली बार देखी है। अब बताइए मेरी शिकायत मीठी है कि कड़वी है? आज आपने ऐसा दम दिखा दिया है,
ऐसी ताकत दिखा दिए। मैं जहां देख सकता हूं मुझे लोग ही लोग दिखते हैं, बाकी कुछ दिखता ही नहीं है। क्या क्या कमाल कर दिया आप लोगों ने। ಎಲ್ಲಿ ನೋಡಿದ್ರು ಜನ ಜನ ಅಂತ ಸಂಭ್ರಮ ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ಪ್ರಧಾನಮಂತ್ರಿಯಾಗಿ ಅವರು ಅಷ್ಟು ದೊಡ್ಡ ಗ್ಯಾದರಿಂಗ್ಗಳನ್ನ ಮಾಡಬೇಡಿ ಅಂತ ಡಿಸ್ಕರೇಜ್ ಮಾಡಬೇಕಾಗಿದ್ದವರು ಎನ್ಕರೇಜ್ ಮಾಡ್ತಾರೆ, ಸಂಭ್ರಮ ವ್ಯಕ್ತಪಡಿಸ್ತಾರೆ. ಇದು ತೋರಿಸುತ್ತೆ ಅವರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಚುನಾವಣಾ ಪ್ರಚಾರ ಮುಖ್ಯ. ಹಾಗಾಗಿ ಅವರಿಗೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮಾಡಿದಾಗ ಅಲ್ಲಿಗೆ ಹೋಗಿ ಪ್ರಚಾರ ಮಾಡೋಕ್ಕೆ ಪ್ರಾಮುಖ್ಯತೆ ಕೊಡೋದ್ರಿಂದ ಅವ್ರಿಗೆ ಆಡಳಿತದ ಕಡೆ ಗಮನ ಕೊಡೋಕ್ಕೆ ಕಷ್ಟ ಆಗ್ತಿರ್ಬೋದು ಅಷ್ಟೇ ಬಿಟ್ಟು, ಆ್ಯಕ್ಚುಲಿ ಬೇರೆ ಬೇರೆ ಸಮಯದಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನೋ ಕಾರಣದಿಂದಂತೂ ಯಾವುದೇ ಕಾರಣಕ್ಕೂ ಮುಖ್ಯ ಆಡಳಿತಾತ್ಮಕ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಪಾರ್ಲಿಮೆಂಟ್ಗಾಗಲಿ ಅಥವಾ ಅಸೆಂಬ್ಲಿಗಳಿಗಾಗಲಿ ಯಾವುದೇ ನಿರ್ಬಂಧವೂ ಇಲ್ಲ, ಯಾವುದೇ ತೊಂದರೆಯೂ ಇಲ್ಲ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರತಕ್ಕಂಥದ್ದು ಇಡೀ 5 ವರ್ಷದಲ್ಲಿ 1 ತಿಂಗಳು ಮಾತ್ರ. ಸೊ ಈ ಎರಡು ಕಾರಣಗಳನ್ನ ಏನು ಹೇಳ್ತಾ ಇದ್ದಾರೆ, ಇವೆರಡೂ ಕಾರಣಗಳು ಅತ್ಯಂತ ಸಿಲ್ಲಿಯಾದ ಕಾರಣಗಳು, ಜನರನ್ನ ಮಿಸ್ಗೈಡ್ ಮಾಡುವಂಥ, ಕನ್ಫ್ಯೂಸ್ ಮಾಡುವಂಥ ಈ ಕಾರಣಗಳೇ ಅತ್ಯಂತ ಮುಖ್ಯ ಕಾರಣಗಳು. ಈ ಎರಡೂ ಕಾರಣಗಳು ಇಲ್ಲದೆ ಹೋಗಿದ್ದಿದ್ರೆ ಇಡೀ ದೇಶ ಇನ್ನೂ ಅದ್ಭುತವಾಗಿ ಸಮೃದ್ಧವಾಗಿ ಬೆಳೆದು ಬಿಡ್ತಾ ಇತ್ತು ಅಂತ ಜನರನ್ನ ಮೀಡಿಯಾಗಳನ್ನ ಬಳಸ್ಕೊಂಡು ಕನ್ಫ್ಯೂಸ್ ಮಾಡೋದ್ರ ಮೂಲಕ ಅವರು ತಮ್ಮ ಕಾರ್ಯಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಇವೆರಡೂ ಕಾರಣಗಳನ್ನ ಮೀರಿ ಒಂದು ದೇಶ ಒಂದು ಚುನಾವಣೆ ಅನ್ನೋದೇನಾದ್ರು ಜಾರಿ ಆದರೆ ನಮ್ಮ ರಾಜ್ಯ, ಅದೇ ರೀತಿ ಪ್ರತಿ ರಾಜ್ಯ ಹೇಗೆ ಒಟ್ಟು ಅಭಿವೃದ್ಧಿಲಿ ಹಿಂದುಳಿಯುತ್ತೆ ಅಂತ ನಾವು ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಮೊದಲನೇದಾಗಿ ಒಂದು ದೇಶ ಒಂದು ಚುನಾವಣೆ ಅಂತ ಹೋದಾಗ ನಾವು ಇನ್ನೂ ಹೆಚ್ಚಿನದ್ದಾಗಿ ಕೇಂದ್ರ ಸರ್ಕಾರದ ಕಂಟ್ರೋಲ್ಗೆ ಹೋಗ್ತೀವಿ. ಕೇಂದ್ರ ಸರ್ಕಾರದ ಹಿಡಿತ ರಾಜ್ಯಗಳ ಮೇಲೆ ಇನ್ನೂ ಜಾಸ್ತಿ ಆಗ್ತದೆ. ಈಗಾಗಲೇ ಒಂದು ದೇಶ ಒಂದು ತೆರಿಗೆ GSTಯಿಂದ ನಾವು ಎಷ್ಟು ಬಳಲಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಿದೆ. ನಮ್ಮ ರಾಜ್ಯ ಹೈಯೆಸ್ಟು ಟ್ಯಾಕ್ಸ್ನ ಕಟ್ಟಿದ್ರು ಕೇಂದ್ರ ಸರ್ಕಾರಕ್ಕೆ, ಅವ್ರಿಗೆ ನಮಗೆ ಎಷ್ಟು ವಾಪಸ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಿದೆ. ನಮ್ಮ ರಾಜ್ಯಕ್ಕೆ, ನಮ್ಮ ಜನಗಳಿಗೆ ಏನೋ ಒಂದು ಕೆಲಸ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೊರಟಾಗ ದುಡ್ಡಿಲ್ಲದೆ ಒದ್ದಾಡೋವಂಥದ್ದು ನಿಮಗೆ ಗೊತ್ತಿದೆ, ಬಿಕಾಸ್ ಆಫ್ GST. ಆದರೆ ಒಂದು ದೇಶ ಒಂದು ಚುನಾವಣೆ ಅಂತ ಬಂದರೆ ಇದೇ ಕಂಟ್ರೋಲ್ ಇನ್ನೂ ಜಾಸ್ತಿ ಆಗುತ್ತೆ ಕೇಂದ್ರ ಸರ್ಕಾರದ್ದು. ಉದಾಹರಣೆಗೆ ನಮ್ಮಲ್ಲೊಂದು ರಾಜ್ಯ ಸರ್ಕಾರ ಚುನಾಯಿತ ಆಗುತ್ತೆ, ಯಾವುದೋ ಒಂದು ಕಾರಣಕ್ಕೆ 2 ವರ್ಷನೋ 3 ವರ್ಷನೋ ಆಗಿದ್ದಾಗ ಬಹುಮತ ಕಳ್ಕೊಳ್ಳುತ್ತೆ ಅಂತ ಬಂದಾಗ ಚುನಾವಣೆ ನಡೆಸಬೇಕು ಈಗಿರೋ ಒಂದು ಸಿಸ್ಟಮ್ ಪ್ರಕಾರ. ಆದರೆ ಒಂದೇ ದೇಶ ಒಂದೇ ಚುನಾವಣೆ ಅಂತ ಬಂದಾಗ ಮುಂದಿನ 5 ವರ್ಷಗಳ ಕಾಲ 3 ವರ್ಷಕ್ಕೆ ಸರ್ಕಾರ ಬಿದ್ದೋದ್ರೆ ಮುಂದಿನ 2 ವರ್ಷಗಳ ಕಾಲ ಚುನಾವಣೆ ನಡೆಸೋದ್ರ ಬದಲು ಅವರು ಗವರ್ನರ್ ರೂಲ್ ಆಗ್ತಾರೆ. ಯಾಕೆಂದರೆ ಒಂದೇ ಸಮಯದಲ್ಲಿ ಚುನಾವಣೆ ನಡೆಸಬೇಕಲ್ಲ, ಹಾಗಾಗಿ ಗವರ್ನರ್ ರೂಲ್ ಆಗ್ತಾರೆ. ನೇರವಾಗಿ ನಾವು ಕೇಂದ್ರ ಸರ್ಕಾರದ ಕಂಟ್ರೋಲ್ಗೆ ಆಗ್ತೀವಿ, ನಮ್ಮ ವಾಯ್ಸ್ನೇ ಕಳ್ಕೊಳ್ತೀವಿ. ಇದು ಎಲ್ಲ ರಾಜ್ಯದಲ್ಲೂ ಪದೇ ಪದೇ ಆಗುವಂಥ ವಿದ್ಯಮಾನ ಆಗ್ತದೆ. ಮತ್ತು ಅತೀ ಮುಖ್ಯವಾಗಿ ನಮ್ಮ ಮೇಲೆ ಇನ್ನೊಂದು ಅತ್ಯಂತ ಕೆಟ್ಟ ಪರಿಣಾಮ ಇದರಿಂದ ಆಗ್ತದೆ. ಅದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಮೊನ್ನೆ ಚುನಾವಣೆ ನಡೀತು ವಿಧಾನಸಭೆಗೆ ಕರ್ನಾಟಕದಲ್ಲಿ. ಚುನಾವಣೆ ನಡೆದಾಗ ವಿಷಯಗಳೇನಾಗಿದ್ವು? 40% ಕಮಿಷನ್, ಬಿಟ್ಕಾಯಿನ್, ಕೊರೋನಾ ಹಗರಣ, ಈ ರೀತಿ ಭ್ರಷ್ಟಾಚಾರ ಮತ್ತು ದುರಾಡಳಿತ ಅನ್ನೋದು ಚರ್ಚೆಗೆ ಬಂತು. ಹಾಗಾಗಿಯೇ ಜನ ಅದಕ್ಕೆ ಬುದ್ಧಿ ಕಲಿಸಬೇಕು ಅಂತ ಚುನಾವಣೆಯಲ್ಲಿ ಅದನ್ನ ಇಟ್ಕೊಂಡು ಮತ ಚಲಾಯಿಸಿದರು. ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಮುಖ್ಯ ವಿಷಯಗಳು ಚರ್ಚೆಗೆ ಬಂದವು. ಏನು ಅಂತಂದರೆ, ಕರ್ನಾಟಕದಿಂದ ಕೇಂದ್ರಕ್ಕೆ ಹೋಗ್ತಾ ಇರ್ತಕ್ಕಂಥ ಟ್ಯಾಕ್ಸು ಪ್ರತಿ ವರ್ಷ 4 ಲಕ್ಷ ಕೋಟಿ. ಆದರೆ ಕರ್ನಾಟಕಕ್ಕೆ ಅವರು ತೆರಿಗೆ ರೂಪದಲ್ಲಿ ಕೊಡ್ತಾ ಇರೋದು ಬರೀ 35,000 ಕೋಟಿ ವಾಪಸ್ ಕೊಡ್ತಾ ಇರೋದು. ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೂ ಸೇರಿ ಕೊಡ್ತಾ ಇರೋದು ಒಟ್ಟು 50,000 ಕೋಟಿ ಅಷ್ಟೇ. ಇದು ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾ ಇರೋದು. ಅದೇ ರೀತಿ ಕಳೆದ 4 ವರ್ಷಗಳಲ್ಲಿ ಈ ಕಾರಣಕ್ಕೇ ಕರ್ನಾಟಕದ ಸಾಲ 3 ಲಕ್ಷ ಕೋಟಿಯಷ್ಟು ಇದ್ದಿದ್ದು 6 ಲಕ್ಷ ಕೋಟಿ ಆಗಿದೆ. ಹೀಗೆ ಕರ್ನಾಟಕ ಅಭಿವೃದ್ಧಿವಂತ ಇರೋ ಬೇರೆ ರಾಜ್ಯಗಳಿಗಿಂತ ಮುಂದುವರೆದಿರೋ ರಾಜ್ಯ ಆಗಿದ್ರೂ ಕೂಡ ಸಾಲದ ಸುಳಿಗೆ ಕರ್ನಾಟಕ ಕೇಂದ್ರ ಸರ್ಕಾರದ ನೀತಿಗಳಿಂದಾಗಿ ಸಿಕ್ಕಾಕ್ಕೊಳ್ತು. ಈ ವಿಷಯ ಚರ್ಚೆಗೆ ಬಂತು. ಅದೇ ರೀತಿ ಹೆದ್ದಾರಿಗಳ ವಿಷಯ ಬಂದಾಗ ಕಡೆಯ 10 ವರ್ಷಗಳಲ್ಲಿ ಗುಜರಾತಲ್ಲಿ 3,000 ಚಿಲ್ಲರೆ ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಆಗಿದ್ರೆ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದು 1,473 ಕಿಲೋಮೀಟರ್ ಮಾತ್ರ ಅನ್ನೋ ವಿಷಯನೂ ಚರ್ಚೆಗೆ ಬಂತು. ಹೀಗೆ ಕೇಂದ್ರ ಸರ್ಕಾರ ಡಬಲ್ ಇಂಜಿನ್ ಅಂತ ಹೇಳ್ಕೊಂಡು ಕರ್ನಾಟಕಕ್ಕೆ ನಿಜವಾಗ್ಲೂ ಹೆಚ್ಚಿನ ತೊಂದರೆ ಕೊಟ್ಟಿದೆ. ಅನುದಾನ ಸರಿಯಾಗಿ ಕೊಟ್ಟಿಲ್ಲ, ಸಾಲ ಜಾಸ್ತಿ ಆಗೋಂಗೆ ಮಾಡಿದೆ, ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡು ಕೊಟ್ಟಿಲ್ಲ ಅನ್ನೋದು ಜನರ ಮಧ್ಯೆ ಚರ್ಚೆಗೆ ಬಂತು. ಇದನ್ನು ಇಟ್ಕೊಂಡು ಜನ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಿದರು. ಆದರೆ ಅದೇ ರೀತಿ ಅಂದರೆ ವಿಧಾನಸಭಾ ಚುನಾವಣೆ ನಡೆಯುವಾಗ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸಮಸ್ಯೆಗಳು ಜನರ ಮಧ್ಯೆ ಚರ್ಚೆಗೆ ಬರ್ತವೆ, ಪ್ರಮುಖ ವಿಷಯಗಳು ಜನರ ಮಧ್ಯೆ ಚರ್ಚೆಗೆ ಬರ್ತವೆ. ಆಡಳಿತದಲ್ಲಿ ಇದ್ದಂಥ ಯಾವುದೇ ಪಕ್ಷ ಒಳ್ಳೇದು ಜಾಸ್ತಿ ಮಾಡ್ತಾ ಕೆಟ್ಟದ್ದು ಜಾಸ್ತಿ ಮಾಡ್ತಾ ಅನ್ನೋ ವಿಷಯಗಳು ಚರ್ಚೆಗೆ ಬರ್ತವೆ. ಅದ್ರ ಬೇಸಿಸ್ ಮೇಲೆ ನಮ್ಮ ಜನ ಮತ ಚಲಾವಣೆ ಮಾಡ್ತಾರೆ.
ಅದೇ ರೀತಿ ಒಂದು ಮುನ್ಸಿಪಾಲಿಟಿ ಇದಕ್ಕೆ ಚುನಾವಣೆ ನಡೆದಾಗ ಆ ಮುನ್ಸಿಪಾಲಿಟಿ ಚುನಾವಣೆ ಒಳಗಡೆ ಆ ಒಂದು ವಾರ್ಡ್ ಒಳಗಡೆ ಚರಂಡಿ ವ್ಯವಸ್ಥೆನೋ ಅಥವಾ ಕಸ ವಿಲೇವಾರಿ ವ್ಯವಸ್ಥೆನೋ ಉದ್ಯಾನವನದ ಸುಸ್ಥಿತಿಯ ವ್ಯವಸ್ಥೆನೋ ಇದನ್ನು ಯಾವ ವ್ಯಕ್ತಿ ಯಾವ ಪಾರ್ಟಿ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸ್ತಾರೋ ಅಂಥವ್ರಿಗೆ ಜನ ಓಟ್ ಹಾಕ್ತಾರೆ. ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ, ಅಂಥವ್ರ ಬಗ್ಗೆ ಓಟ್ ಹಾಕ್ತಾರೆ. ಅದೇ ರೀತಿ ವಿಧಾನಸಭಾ ಚುನಾವಣೆ ನಡೆದಾಗ ಜನ ನಮ್ಮ ರಾಜ್ಯದ ಸಮಸ್ಯೆ ಏನು, ಈ ನಮ್ಮ ರಾಜ್ಯದ ಸಮಸ್ಯೆನ ಪರಿಹಾರ ಮಾಡಿ ರಾಜ್ಯವನ್ನು ಅಭಿವೃದ್ಧಿ ಪಡಿಸುವಂಥ ವ್ಯಕ್ತಿ ಅಥವಾ ಪಕ್ಷ ಯಾರು ಅನ್ನೋದ್ರ ಬಗ್ಗೆ ವಿಷಯಗಳಿಟ್ಕೊಂಡು ಚರ್ಚೆ ನಡೀತದೆ, ಅದರ ಮೇಲೆ ಓಟ್ ಹಾಕ್ತಾರೆ. ಅದರಿಂದ ನಮ್ಮ ರಾಜ್ಯದ ಸಮಸ್ಯೆಯನ್ನು ಪರಿಹರಿಸಬಲ್ಲಂಥ ಅಭಿವೃದ್ಧಿ ಮಾಡಬಲ್ಲಂಥ ವ್ಯಕ್ತಿ ಅಥವಾ ಪಕ್ಷಗಳಿಗೆ ಜನ ಓಟ್ ಹಾಕುವಂಥ ಒಂದು ಪ್ರಕ್ರಿಯೆ ಇದೆ. ಆದರೆ ನೀವೇ ಯೋಚನೆ ಮಾಡಿ, ಮೊನ್ನೆ ಕರ್ನಾಟಕದಲ್ಲಿ ನಡೆದ ಚುನಾವಣೆ ಟೈಮ್ನಲ್ಲಿ ಲೋಕಸಭೆಗೂ ಒಟ್ಟಿಗೆ ಚುನಾವಣೆ ನಡೆದಿದ್ರೆ ಈ ಬಿಟ್ಕಾಯಿನ್ ವಿಷಯ, 40% ಕಮಿಷನ್ ವಿಷಯ, ಕರ್ನಾಟಕಕ್ಕೆ ತೆರಿಗೆ ಜಾಸ್ತಿ ಕೊಟ್ಟಿಲ್ಲ, ಕರ್ನಾಟಕದ ಪಾಲಿನ ತೆರಿಗೆ ಕೊಟ್ಟಿಲ್ಲ ಅನ್ನೋ ವಿಷಯ, ಕರ್ನಾಟಕದ ಸಾಲ ಜಾಸ್ತಿ ಆಗಿದೆ ಅನ್ನೋ ವಿಷಯ ಚರ್ಚೆಗೆ ಬರ್ತಾ ಇತ್ತಾ? ಚಾನ್ಸೇ ಇಲ್ಲ ಅಲ್ವಾ? ಯಾಕೆಂದರೆ ಲೋಕಸಭೆ ಚುನಾವಣೆ ನಡೆದಾಗ ಚರ್ಚೆಗೆ ಬರ್ತಕ್ಕಂಥದ್ದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳು. ರಾಷ್ಟ್ರ ಮಟ್ಟದಲ್ಲಿ ಒಟ್ಟು ನಿರುದ್ಯೋಗದ ವಿಷಯ ಚರ್ಚೆಗೆ ಬರಬಹುದು, ಅದಕ್ಕಿಂತ ಹೆಚ್ಚಾಗಿ ಅಂತಾರಾಷ್ಟ್ರೀಯ ವಿಷಯಗಳು ಚರ್ಚೆಗೆ ಬರ್ತವೆ. ಉದಾಹರಣೆಗೆ ನೀವೇ ನೆನಪಿಸ್ಕೊಳ್ಳಿ, 2019 ಎಲೆಕ್ಷನಲ್ಲಿ ನಿರುದ್ಯೋಗ ಮತ್ತೊಂದು ಚರ್ಚೆಯಲ್ಲಿ ಇದ್ದಂಥ ಟೈಮ್ನಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ. ಆಮೇಲೆ ಮುಂದಿನ 3 ತಿಂಗಳುಗಳ ಕಾಲ ಇಡೀ ದೇಶವನ್ನು ವ್ಯಾಪಿಸಿಕೊಂಡಿದ್ದು ಪುಲ್ವಾಮಾ ಮೇಲಿನ ಚರ್ಚೆ. ಅದೇ ಕೂಡ ಜನರ ಓಟ್ ಹಾಕುವ ನಿರ್ಧಾರದ ಮೇಲೆ ಕೂಡ ಪರಿಣಾಮ ಬೀರಿದ್ದು ನಿಮಗೆಲ್ಲ ಗೊತ್ತಿದೆ. ಹಾಗಾದಾಗ ಏನಾಗ್ತದೆ, ರಾಜ್ಯ ಮಟ್ಟದ ರಾಜ್ಯಕ್ಕೆ ಸಂಬಂಧಪಟ್ಟಿದ ವಿಷಯಗಳ ಚರ್ಚೆಗೆ ಬರೋದೇ ಇಲ್ಲ. ಹಾಗಾಗಿ ಜನಕ್ಕೆ ವಿಧಾನಸಭೆಯಲ್ಲಿ ಓಟ್ ಹಾಕಬೇಕಾದ್ರೆ ಯಾವ ವಿಷಯದ ಮೇಲೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬೇಕು ಅನ್ನೋ ಕ್ಲಾರಿಟಿ ಸಿಗಲ್ಲ. ಏಕೆಂದರೆ ಸುತ್ತಮುತ್ತ ನಡೀತಾ ಇರೋ ಚರ್ಚೆಗಳೆಲ್ಲ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಿತ್ತು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆಗಳು ವಿಷಯಗಳು ಚರ್ಚೆಗೆ ಬಂದಿರ್ತವೆ. ಈ ಕಾರಣಕ್ಕೇ ಹಲವಾರು ರಾಜ್ಯಗಳು ನಡೆದಿರೋ ಅಧ್ಯಯನಗಳು ಏನು ಹೇಳ್ತೇವೆ ಅಂತಂದರೆ, ಲೋಕಸಭೆಗೂ ವಿಧಾನಸಭೆಗೂ ಒಟ್ಟಿಗೆ ಚುನಾವಣೆ ನಡೆದ್ರೆ ಏನಾಗುತ್ತೆ ಅಂತಂದರೆ, ಲೋಕಸಭೆಯಲ್ಲಿ ಯಾವ ಪಾರ್ಟಿಗೆ ಓಟ್ ಹಾಕ್ತಾರೋ ಅದೇ ಪಾರ್ಟಿಗೆ ವಿಧಾನಸಭೆಯಲ್ಲೂ ಓಟ್ ಹಾಕುವಂಥ ಸಾಧ್ಯತೆ 77% ಜಾಸ್ತಿ ಅಂತ ಅಧ್ಯಯನಗಳು ಹೇಳ್ತಾ ಇದ್ದಾವೆ. ಕೆಲವು ರಾಜ್ಯಗಳಲ್ಲಂತೂ ಈ ಸಾಧ್ಯತೆ 85% ಜಾಸ್ತಿ ಅಂತ ಹೇಳ್ತಾ ಇದ್ದಾವೆ. ಅಂದರೆ ಲೋಕಸಭೆ ಮತ್ತು ವಿಧಾನಸಭೆಗೆ ಒಟ್ಟಿಗೆ ಚುನಾವಣೆ ನಡೆದಾಗ ಏನಾಗ್ತದೆ, ನಮ್ಮ ರಾಜ್ಯದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು, ನಮ್ಮ ರಾಜ್ಯದಲ್ಲಿ ಏನು ತಪ್ಪುಗಳಾಗಿದೆ ಅದನ್ನ ಅರ್ಥ ಮಾಡಿಕೊಂಡು, ನಮ್ಮ ರಾಜ್ಯದ ಅಭಿವೃದ್ಧಿನ ಯಾರು ಮಾಡ್ತಾರೆ, ಏನು ಅಭಿವೃದ್ಧಿ ಆಗಬೇಕಾಗಿದೆ ಅಂತ ಅರ್ಥ ಮಾಡಿಕೊಂಡು ಅಂಥ ವ್ಯಕ್ತಿ ಅಥವಾ ಪಕ್ಷಗಳಿಗೆ ಓಟ್ ಹಾಕಿ ಚುನಾಯಿಸುವ ಸಾಧ್ಯತೆಯನ್ನೇ ನಮ್ಮ ಜನರು ಕಳೆದುಕೊಳ್ಳುತ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ರಾಜ್ಯದ ಸಮಸ್ಯೆಯನ್ನು ಪರಿಹರಿಸಬಲ್ಲ, ಅಭಿವೃದ್ಧಿ ಮಾಡಬಲ್ಲ ವ್ಯಕ್ತಿಗಳು ಪಕ್ಷಗಳು ಆಯ್ಕೆ ಆಗುವ ಸಾಧ್ಯತೆ ಕಡಿಮೆ ಆಗ್ತದೆ. ಇದರಿಂದ ಏನಾಗ್ತದೆ ಅಂದರೆ, ಇಡೀ ಕಂಟ್ರೋಲು ಕೇಂದ್ರ ಸರ್ಕಾರದ ಕಡೆಗೆ ಹೋಗ್ತದೆ. ನಿಮ್ಗೆ ಈಗಾಗಲೇ ನೆನಪಿರಬಹುದು, ಕಳೆದ 4 ವರ್ಷ BJP ಅಧಿಕಾರದಲ್ಲಿದ್ದಾಗ BJP ಯಾವತ್ತಾದರೂ ಕೂಡ ನಮಗೆ ತೆರಿಗೆ ಪಾಲು ಹೆಚ್ಚು ಮಾಡಿ ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಾ, ಯಾವತ್ತಾದರೂ ಕೂಡ ನಮ್ಮ ಸಾಲ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಅನುದಾನ ಕೊಡಿ, ಹೆಚ್ಚಿನ ಅನುದಾನ ಕೊಡಿ ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಾ, ಅದೆಲ್ಲ ಹೋಗಲಿ. ಕರೋನಾ ಟೈಮಲ್ಲಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ಸಪ್ಲೈ ಇಲ್ಲದೇ ಜನ ಸತ್ತೋದಾಗಲೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಗಟ್ಟಿಯಾದ ಒತ್ತಡ ಹಾಕಿದ್ದು ಆಕ್ಸಿಜನ್ ಕೊಡಿ ಅಂತ ನಿಮ್ಗೆ ನೆನಪಿದೆಯಾ? ಈ ರೀತಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಏಟಾಗೋ ಥರ ಆಗ್ತದೆ. ಅಂದರೆ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಬಲ್ಲ ವ್ಯಕ್ತಿ ಅಥವಾ ಪಕ್ಷಗಳನ್ನು ಆಯ್ಕೆ ಮಾಡುವ ಸಾಧ್ಯತೆಯನ್ನು ಜನ ಕಳ್ಕೊಳ್ತಾರೆ. ಈ ರೀತಿ ಒಟ್ಟಿಗೆ ಚುನಾವಣೆ ಆಗೋದ್ರಿಂದ ಇದರಿಂದ ಇಡೀ ರಾಜ್ಯದ ಅಭಿವೃದ್ಧಿಗೆ ಏಟು ಬೀಳುತ್ತೆ. ಇಡೀ ರಾಜ್ಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿಯೋ ಥರ ಆಗುತ್ತೆ. ಇವತ್ತು ನೋಡಿ, ನೀವೇ ಗಮನಿಸಿ, ಎಲ್ಲ ಏಳು ಬೀಳುಗಳ ನಡುವೆನೂ ಕೂಡ ಕರ್ನಾಟಕ ಹೆಚ್ಚು ವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಜ್ಯ ಆಗಿದೆ. ಇಡೀ ದೇಶದ ವಾರ್ಷಿಕ ಸರಾಸರಿ ತಲಾದಾಯ 2 ಲಕ್ಷ ರೂಪಾಯಿ ಆಗಿದ್ರೆ ಕರ್ನಾಟಕದ್ದು ಮಾತ್ರನೇ 3 ಲಕ್ಷ ಇದೆ. ಮತ್ತು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ ಇದೆ, ಮಹಾರಾಷ್ಟ್ರ ಆದಮೇಲೆ. ಮತ್ತು ಒಟ್ಟು GDPನಲ್ಲಿ ಕರ್ನಾಟಕದ ಸ್ಥಾನ 4ನೇದೋ 5ನೇದೋ ಇದೆ. ಸೊ ಇಷ್ಟೆಲ್ಲ ಏಳು ಬೀಳುಗಳ ನಡುವೆನೂ ಇಷ್ಟು ಅಭಿವೃದ್ಧಿ ಸಾಧಿಸಿರ್ತಕ್ಕಂಥ ಕರ್ನಾಟಕ ಇನ್ನು ಮುಂದೆ ಏನಾದರೂ ಒಂದೇ ಸಮಯದಲ್ಲಿ ಚುನಾವಣೆ ಅನ್ನೋ ಸಿಸ್ಟಮ್ಗೆ ಒಳಪಟ್ಟರೆ, ನಾನು ಆಗಲೇ ಹೇಳಿದ ಕಾರಣದಿಂದ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದುಳಿತದೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ. ಈ ರೀತಿ ಆದಾಗ ನಮ್ಮ ನಿಮ್ಮೆಲ್ಲರ ಬದುಕಿನ ಮಟ್ಟದ ಮೇಲೂ ಪರಿಣಾಮ ಬೀರ್ತದೆ. ಅಷ್ಟೇ ಅಲ್ಲ, ನಮ್ಮ ಮಕ್ಕಳ ಬದುಕಿನ ಮಟ್ಟದ ಮೇಲೂ ಪರಿಣಾಮ ಬೀರ್ತದೆ. ಇದರಿಂದಾಗಿ ಇಡೀ ರಾಜ್ಯ ತೊಂದರೆಗೆ ಸಿಗಾಕೊಳ್ತಾ ಆಗ್ತದೆ, ಅಭಿವೃದ್ಧಿಗೆ ದೊಡ್ಡ ಹೊಡೆತ ಬೀಳ್ತದೆ. ನಮ್ಮ ಸ್ವಾಯತ್ತತೆಯನ್ನೇ ಕಳ್ಕೊಳ್ತೀವಿ
ಮತ್ತು ಪ್ರಾದೇಶಿಕ ಪಕ್ಷಗಳು ತಮ್ಮ ಧ್ವನಿಯನ್ನು ಕಳ್ಕೊಳ್ತವೆ. ಇವತ್ತು ನಿಮಗೆ ನೆನಪಿರಬಹುದು, ಇವತ್ತು ಪಾರ್ಲಿಮೆಂಟ್ ಒಳಗಡೆ ಕೇಂದ್ರ ಸರ್ಕಾರದ ಮೇಲೆ ತಮ್ಮ ತಮ್ಮ ರಾಜ್ಯಗಳ ಪರವಾಗಿ ಗಟ್ಟಿ ದನಿಯಲ್ಲಿ ಒತ್ತಡ ಆಗ್ತಾ ಇರ್ತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳು. ಅದು DMK ಇರ್ಬೋದು, ತೆಲುಗು ದೇಶಂ ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು. ಈ ರೀತಿ ಪ್ರಾದೇಶಿಕ ಪಕ್ಷಗಳು, ಆ ಪ್ರಾದೇಶಿಕ ಪಕ್ಷಗಳು ಕೂಡ ತಮ್ಮ ಧ್ವನಿಯನ್ನು ಕಳ್ಕೊಳ್ತವೆ. ಈ ರೀತಿ ಒಟ್ಟು ನಮ್ಮ ರಾಜ್ಯದ ಹಿತಾಸಕ್ತಿಯನ್ನೇ ಮುಳುಗಿಸುವಂಥ ಈ ಸಿಸ್ಟಮ್ ಏನಿದೆ, ಒಂದು ದೇಶ ಒಂದು ಚುನಾವಣೆ, ಈ ಕಾರಣಕ್ಕೋಸ್ಕರನೇ ನೀವೆಲ್ಲರೂ ಇದನ್ನು ಗಟ್ಟಿ ದನಿಯಲ್ಲಿ ವಿರೋಧ ಮಾಡಬೇಕಾಗಿದೆ. ನೀವು ಅಂದರೆ ಸಾಮಾನ್ಯ ನಾಗರಿಕರು ಮಾತ್ರ ಅಲ್ಲ, ನೀವ್ಯಾರಾದ್ರೂ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, BJP ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, JDS ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, ನೀವು ಯಾವುದೇ ಪಾರ್ಟಿಯ ಕಾರ್ಯಕರ್ತರೇ ಆಗಿರಿ, ಅದೆಲ್ಲವನ್ನು ಮೀರಿ ನಿಮಗೆ ನಿಜಕ್ಕೂ ರಾಜ್ಯದ ಹಿತಾಸಕ್ತಿ ಬಗ್ಗೆ ಗಂಭೀರವಾದ ಒಲವಿದ್ದರೆ, ರಾಜ್ಯದ ಬಗ್ಗೆ ಅಭಿಮಾನ ಇದ್ದರೆ, ಈ ಒಂದು ದೇಶ ಒಂದು ಚುನಾವಣೆನ ಮೇಲೇಳಿದಂಥ ಎಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ವಿರೋಧಿಸಲೇಬೇಕಾಗ್ತದೆ. ವಿರೋಧಿಸೋದರ ಮೂಲಕ ಸಂವಿಧಾನವನ್ನು ಕಾಪಾಡ್ಕೋಬೇಕಾಗಿದೆ ಮತ್ತು ನಮ್ಮ ರಾಜ್ಯವನ್ನು ಕಾಪಾಡ್ಕೋಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.